Good morning, children. Today I am going to teach 3rd standard English. In the previous class, we learned about lesson number 3, celebration. Now, open your textbook, page number 30. Where do we receive gifts? We received gifts on ಸ್ಪೆಷಲ್ ಸೆಲೆಬ್ರೇಷನ್. ನಾವು ಯಾವಾಗ ಉಡುಗೊರೆಯನ್ನು ಪಡೆದುಕೊಳ್ತೇವೆ? ಕೆಲವೊಂದು ಹಬ್ಬದ ವಾತಾವರಣದಲ್ಲಿ ನಾವು ಉಡುಗೊರೆಯನ್ನು ಪಡೆದುಕೊಳ್ತೇವೆ. Now let's read and understand the lesson on Children's Day celebration. ಮಕ್ಕಳ ದಿನಾಚರಣೆಯ ಪಾಠವನ್ನು ಓದುವುದು ಮತ್ತು ಅರ್ಥ ಮಾಡಿಕೊಳ್ಳುವುದು. ರೀಡ್ ಓದುವುದು, ಅಂಡರ್ಸ್ಟ್ಯಾಂಡ್ ಅರ್ಥ ಮಾಡಿಕೊಳ್ಳುವುದು. ಚಿಲ್ಡ್ರನ್ ಆರ್ ದ ಬೆಸ್ಟ್ ಗಿಫ್ಟ್ಸ್ ಆಫ್ ಗಾಡ್ ಟು ದ ಪೇರೆಂಟ್ಸ್. ಪೋಷಕರಿಗೆ ದೇವರು ಮಕ್ಕಳೆಂಬ ಕಾಣಿಕೆಯನ್ನು ನೀಡಿರುತ್ತಾನೆ. ಮಕ್ಕಳು ದೇವರು ಕೊಟ್ಟಂತಹ ಕಾಣಿಕೆಯಾಗಿದೆ. ಚಿಲ್ಡ್ರನ್ಸ್ ಡೇ ಇನ್ ಇಂಡಿಯಾ ಈಸ್ ಸೆಲೆಬ್ರೇಟೆಡ್ ಆನ್ November 14th every year. ನವೆಂಬರ್ 14ರಂದು ನಾವು ಮಕ್ಕಳ ದಿನಾಚರಣೆಯನ್ನು ಪ್ರತಿ ವರ್ಷ ಆಚರಿಸುತ್ತೇವೆ. ನಮ್ಮ ಭಾರತ ದೇಶದಲ್ಲಿ ಮಕ್ಕಳ ದಿನಾಚರಣೆಯನ್ನು ನಾವು ಪ್ರತಿ ವರ್ಷ ನವೆಂಬರ್ 14ರಂದು ಆಚರಿಸುತ್ತೇವೆ. ನವೆಂಬರ್ 14th ಈಸ್ ದ ಬರ್ತ್ಡೇ ಆಫ್ ಪಂಡಿತ್ ಜವಾಹರ್ಲಾಲ್ ನೆಹರು. ನವೆಂಬರ್ 14 ಪಂಡಿತ್ ಜವಾಹರ್ಲಾಲ್ ನೆಹರೂರವರ ಹುಟ್ಟಿದ ದಿನ. ಆಸ್ ಎ ಟ್ರಿಬ್ಯೂಟ್ ಟು ಜವಾಹರ್ಲಾಲ್ ನೆಹರು ಆ್ಯಂಡ್ ಹಿಸ್ ಲವ್ ಫಾರ್ ಚಿಲ್ಡ್ರನ್, ಹಿಸ್ ಬರ್ತ್ಡೇ ಈಸ್ ಸೆಲೆಬ್ರೇಟೆಡ್ ಆಲ್ ಓವರ್ ಇಂಡಿಯಾ ಆಸ್ ಚಿಲ್ಡ್ರನ್ಸ್ ಡೇ. ನಾವು ನಮ್ಮ ಭಾರತ ದೇಶದಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರೂರವರ ಹುಟ್ಟುಹಬ್ಬವನ್ನು ಪ್ರತಿ ವರ್ಷ ಮಕ್ಕಳ ದಿನಾಚರಣೆ ಎಂದು ಆಚರಿಸುತ್ತೇವೆ. ಟ್ರಿಬ್ಯೂಟ್ ಅಂದರೆ ಗೌರವಾರ್ಥಕ. ಮಕ್ಕಳ ದಿನಾಚರಣೆಯನ್ನು ಜವಾಹರ್ಲಾಲ್ ನೆಹರೂರವರ ಗೌರವಾರ್ಥಕವಾಗಿ ಆಚರಿಸುತ್ತೇವೆ. ಚಿಲ್ಡ್ರನ್ ಅಫೆಕ್ಷನೇಟ್ಲಿ ಕಾಲ್ಡ್ ಜವಾಹರ್ಲಾಲ್ ನೆಹರು ಚಾಚಾ ನೆಹರು ಆರ್ Chachaji because he was fond of both children and roses. ಜವಾಹರ್ಲಾಲ್ ನೆಹರೂರವರನ್ನು ಮಕ್ಕಳು ಪ್ರೀತಿಯಿಂದ ಚಾಚಾ ನೆಹರು ಅಥವಾ ಚಾಚಾಜಿ ಎಂದು ಕರೆಯುತ್ತಿದ್ದರು. ಅಫೆಕ್ಷನೇಟ್ಲಿ AFFECTIONATELY ಅಂದರೆ ಪ್ರೀತಿಯಿಂದ. ಫೌಂಡ್ ಅಂದರೆ FOND ಇಷ್ಟ, ಅತಿ ಪ್ರೀತಿ. ಜವಾಹರ್ಲಾಲ್ ನೆಹರೂರವರಿಗೆ ಮಕ್ಕಳು ಮತ್ತು ಗುಲಾಬಿ ಹೂವು ಅಂತ ಹೇಳಿದರೆ ಅತಿಯಾದ ಪ್ರೀತಿ. He said that children are like the birds in a garden. ಮಕ್ಕಳು ಯಾವ ರೀತಿ ಎಂದರೆ ಹೂತೋಟದಲ್ಲಿರುವ ಮೊಗ್ಗುಗಳಂತೆ ಎಂದು ಇವರು ಹೇಳುತ್ತಿದ್ದರು. ಮಕ್ಕಳೆಲ್ಲ ಮೊಗ್ಗುಗಳ ರೀತಿಯಲ್ಲಿ ಎಂದು ಹೇಳುತ್ತಾರೆ. ದೇ ಶುಡ್ ಬಿ ಕೇರ್ಫುಲ್ಲಿ ನರ್ಟ್ರೆಡ್. NURTURED ನರ್ಟ್ರೆಡ್ ಅಂದರೆ ಪಾಲನೆ ಅಥವಾ ಪೋಷಣೆ. ಮಕ್ಕಳನ್ನು ಅತಿ ಎಚ್ಚರಿಕೆಯಿಂದ ಪಾಲನೆಯನ್ನು ಮಾಡಬೇಕು ಅಥವಾ ಪೋಷಣೆಯನ್ನು ಮಾಡಬೇಕು. ಚಿಲ್ಡ್ರನ್ ಆರ್ ದ ಫ್ಯೂಚರ್ ಆಫ್ ದ ನೇಷನ್ ಆ್ಯಂಡ್ ದ ಸಿಟಿಸನ್ಸ್ ಆಫ್ ಟುಮಾರೋ. ಇಂದಿನ ಮಕ್ಕಳೇ ನಾಳೆಯ ನಾಗರಿಕರು. ಇವರು ನಮ್ಮ ದೇಶದ ಪ್ರಜೆಗಳು, ನಮ್ಮ ಭಾರತ ದೇಶದ ಭವಿಷ್ಯ ಎಂಬುದನ್ನು ಹೇಳ್ತಾರೆ. He felt that children are the real strength of a country. ನಮ್ಮ ದೇಶದ ಶಕ್ತಿ ಈ ಮಕ್ಕಳು ಎಂಬುದನ್ನು ಹೇಳುತ್ತಾರೆ.
On Children's Day, schools have cultural programs, games, and these are managed by students themselves. ಮಕ್ಕಳ ದಿನಾಚರಣೆಯ ದಿನದಂದು ಶಾಲೆಗಳಲ್ಲಿ ಮಕ್ಕಳಿಗಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಾಗೂ ಆಟಗಳನ್ನು ಏರ್ಪಡಿಸಿರುತ್ತಾರೆ. ಈ ಕಾರ್ಯಕ್ರಮಗಳನ್ನು ಮಕ್ಕಳೇ ನಿರ್ವಹಿಸುತ್ತಾರೆ. ಟೀಚರ್ಸ್ ಪರ್ಫಾರ್ಮ್ ವೇರಿಯಸ್ ಕಲ್ಚರಲ್ ಆಕ್ಟಿವಿಟೀಸ್ ಫಾರ್ ದೇರ್ ಬಿಲವ್ಡ್ ಸ್ಟೂಡೆಂಟ್ಸ್. ಶಿಕ್ಷಕರು ಕೂಡ ಮಕ್ಕಳಿಗಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೀಡುತ್ತಾರೆ. ನ್ಯೂ ವರ್ಡ್ಸ್. ಟ್ರಿಬ್ಯೂಟ್, TRIBUTE, ಟ್ರಿಬ್ಯೂಟ್. ರೆಸ್ಪೆಕ್ಟ್ ಅಂದರೆ ಗೌರವ. ಅಫೆಕ್ಷನ್, AFFECTION, ಅಫೆಕ್ಷನ್. ಲವ್ ಅಂದರೆ ಪ್ರೀತಿ. ಪೌಂಡ್, POUND, ಪೌಂಡ್. ಲೈಕ್ ಅಂದರೆ ಇಷ್ಟ. ನರ್ಚರ್, NURTURE, ನರ್ಚರ್. ಟೇಕ್ ಕೇರ್ ಅಂದರೆ ಪಾಲನೆ ಮಾಡುವುದು ಅಥವಾ ಪೋಷಣೆ ಮಾಡುವುದು. BUD, ಬಡ್. ಲಿಟಲ್ ಒನ್ ಆಫ್ ಫ್ಲವರ್, ಮೊಗ್ಗು, ಗಿಡದಲ್ಲಿರುವಂತಹ ಮೊಗ್ಗು. ಲೆಟ್ಸ್ ಅಂಡರ್ಸ್ಟ್ಯಾಂಡ್. ಎ, ಆನ್ಸರ್ ದ ಫಾಲೋವಿಂಗ್ ಕ್ವಶನ್. ಕೆಳಗೆ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿರಿ. 1. In India, Children's Day is celebrated on November 14th or November 20. ನಮ್ಮ ಭಾರತ ದೇಶದಲ್ಲಿ ಮಕ್ಕಳ ದಿನಾಚರಣೆಯನ್ನು ಯಾವಾಗ ಆಚರಿಸುತ್ತಾರೆ? ನಿಮ್ಮ ಉತ್ತರ ಯಾವುದು ಮಕ್ಕಳೇ? ನವೆಂಬರ್ 14th, ನವೆಂಬರ್ 14. ಎರಡನೆಯದು, ನೆಹರು ವಾಸ್ ಫೌಂಡ್ ಆಫ್ ಬೋತ್ ಚಿಲ್ಡ್ರನ್ ಆ್ಯಂಡ್ ಡ್ಯಾಶ್. ನೆಹರೂರವರು ಯಾವುದನ್ನು ತುಂಬ ಪ್ರೀತಿ ಮಾಡ್ತಿದ್ರು? ಒಂದು, ಮಕ್ಕಳನ್ನು ತುಂಬ ಪ್ರೀತಿ ಮಾಡ್ತಿದ್ರು. ಎರಡನೇದು ಯಾವುದು? ರೋಸಸ್ ಅಂದರೆ ಗುಲಾಬಿಗಳು. ನೆಹರೂರವರಿಗೆ ಗುಲಾಬಿಗಳಂದರೆ ತುಂಬ ಇಷ್ಟ. ಥರ್ಡ್ ಒನ್ ಈಸ್, ಹೂ ಆರ್ ದ ರಿಯಲ್ ಸ್ಟ್ರೆಂತ್ ಆಫ್ ಅ ಕಂಟ್ರಿ? ಡ್ಯಾಶ್ ಆರ್ ದ ರಿಯಲ್ ಸ್ಟ್ರೆಂತ್ ಆಫ್ ಎ ಕಂಟ್ರಿ. ಯಾರು ನಮ್ಮ ದೇಶದ ಶಕ್ತಿ? ಯಾರು ಮಕ್ಕಳೇ? ಚಿಲ್ಡ್ರನ್, CHILDREN, ಚಿಲ್ಡ್ರನ್. ಫೋರ್ತ್ ಒನ್, ಚಿಲ್ಡ್ರನ್ affectionately called Jawaharlal Nehru. First one is Chachaji or second one is Mamaji. ಸರಿಯಾದ ಉತ್ತರ ಯಾವುದು ಮಕ್ಕಳೇ? ಚಾಚಾಜಿ. Rearrange the letters and find the words hidden. Write their plural forms. ಇಲ್ಲಿ ಕೊಟ್ಟಿರುವಂತಹ ಅಕ್ಷರಗಳನ್ನು ಸರಿಯಾದ ರೀತಿಯಲ್ಲಿ ಪದಜೋಡಣೆ ಮಾಡಿ ಅದನ್ನು ಬಹುವಚನದಲ್ಲಿ ಹೇಳಬೇಕು. ಮೊದಲನೇದು TFIG, ಗಿಫ್ಟ್, GIFT, ಗಿಫ್ಟ್. ಪ್ಲೂರಲ್ ಬಂದಾಗ ಏನು ಬರುತ್ತೆ? ಗಿಫ್ಟ್ಸ್, GIFTS, ಗಿಫ್ಟ್ಸ್. ಸೆಕೆಂಡ್ ಒನ್ DLICH, ಸರಿಯಾದ ಪದ ಚೈಲ್ಡ್, CHILD, ಚೈಲ್ಡ್. ಪ್ಲೂರಲ್ ಈಸ್ ಚಿಲ್ಡ್ರನ್, CHILDREN, ಚಿಲ್ಡ್ರನ್. ಥರ್ಡ್ ಒನ್ ಈಸ್ YAD, ಸರಿಯಾದ ಪದ ಡೇ, DAY, ಡೇ. ಪ್ಲೂರಲ್ ಈಸ್ ಡೇಸ್, DAYS. ಫೋರ್ತ್ ಒನ್ ಈಸ್ UBD, ಸರಿಯಾದ ಪದ BUD, ಬಡ್. ಪ್ಲೂರಲ್ ಈಸ್ ಬರ್ಡ್ಸ್, BUDS, ಬರ್ಡ್ಸ್. ಫಿಫ್ತ್ ಒನ್ ESOR, ಸರಿಯಾದ ಪದ
ROSE, rose. Plural, roses, ROSES. Sixth one is AMGE. AMGE ಸರಿಯಾದ ಪದ GAME, game. Plural, games, GAMES, games. Fill in the blanks with the suitable letters given in the box. ಕೆಳಗಡೆ ಬಾಕ್ಸಿನಲ್ಲಿ ಅಕ್ಷರಗಳನ್ನು ನೀಡಿದ್ದಾರೆ. ಆ ಅಕ್ಷರಗಳನ್ನು ಬಳಸಿಕೊಂಡು ಕೆಳಗೆ ನೀಡಿರುವಂತಹ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಬೇಕು. AEIOU ಇವುಗಳನ್ನು ಇಂಗ್ಲಿಷಿನಲ್ಲಿ ಸ್ವರಗಳೆಂದು ಕರೆಯುತ್ತಾರೆ. AEIOU ವೋವೆಲ್ಸ್. ವೋವೆಲ್ಸ್ ಎಂದರೆ ಸ್ವರಗಳು. ಮೊದಲನೇದು CH-LDR-N. CHILDREN children. gift. GIFT. ಮೂರನೆಯದು T-M-RR-W. TOMORROW tomorrow. Fourth, STR-NGTH. STRENGTH strength. Fifth, B-L-VED. BELIVED believed. Sixth, B-DS. BUDS birds. Seventh, DATE date. Rewrite the jumbled words in the correct order to make meaningful sentences. ಕೆಳಗೆ ಕೊಟ್ಟಿರುವಂತಹ ವಾಕ್ಯಗಳು ಅದಲು ಬದಲಾಗಿದ್ದಾವೆ, ಹಿಂದೆ ಮುಂದೆ ಇದ್ದಾವೆ. ಅದನ್ನು ಸರಿಯಾದ ವಾಕ್ಯವನ್ನಾಗಿ ಪೂರ್ಣ ಮಾಡಬೇಕು. ಮೊದಲನೇದು, ಆರ್ ದ ಬರ್ಡ್ಸ್ ಗಾರ್ಡನ್ ಇನ್ ಎ ಲೈಕ್ ಚಿಲ್ಡ್ರನ್. ಸರಿಯಾದ ವಾಕ್ಯಗ ಚಿಲ್ಡ್ರನ್ ಆರ್ ಲೈಕ್ ದ ಬರ್ಡ್ಸ್ ಇನ್ ಎ ಗಾರ್ಡನ್. ಸೆಕೆಂಡ್ ಒನ್, ಆರ್ ದ ಫ್ಯೂಚರ್ ದ ನೇಷನ್ ಚಿಲ್ಡ್ರನ್ ಆಫ್. ಸರಿಯಾದ ವಾಕ್ಯ ಚಿಲ್ಡ್ರನ್ ಆರ್ ದ ಫ್ಯೂಚರ್ ಆಫ್ ದ ನೇಷನ್. ಮೂರನೆಯದು, ಚಿಲ್ಡ್ರನ್ಸ್ ಡೇ ಸೆಲೆಬ್ರೇಟೆಡ್ ವಿ ಆನ್ ನವೆಂಬರ್ 14th. ಸರಿಯಾದ ವಾಕ್ಯ ವಿ ಸೆಲೆಬ್ರೇಟ್ ಚಿಲ್ಡ್ರನ್ಸ್ ಡೇ ಆನ್ ನವೆಂಬರ್ 14th. Fourth one, pond was Nehru children of. Nehru was fond of children. ಮಕ್ಕಳೇ, ಇದುವರೆಗೂ ನಾವು ಮಕ್ಕಳ ದಿನಾಚರಣೆಯ ಬಗ್ಗೆ ತಿಳಿದುಕೊಂಡಿದ್ದೇವೆ. ಇನ್ನು ಉಳಿದ ಭಾಗವನ್ನು ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳುವ. ಧನ್ಯವಾದಗಳು ಮಕ್ಕಳೇ.